ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಭವಿಷ್ಯವೆಂಬುದು ವರ್ತಮಾನಕ್ಕೆ ಹಿಡಿದಿರುವ ಭೂತ ಕನ್ನಡಿ ಅಂತ ಹೇಳ್ತಾರೆ. ಅರ್ಥ ಆಗ್ಲಿಲ್ವಾ? ಬಟ್ ಅಷ್ಟು ಸಿಂಪಲ್ ಆಗಿ ನಾನು ಹೇಳ್ಬಿಟ್ರೆ ಮಜಾ ಎಲ್ಲ ಇರುತ್ತೆ. ಸ್ಕಿಟ್ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2016. ಎಲ್ರಿಗೂ ನಿನಗೂ ಥ್ಯಾಂಕ್ ಯು ಹಬ್ಬಿ. ಸೇಮ್ ಟು ಯು. ಹಲೋ ಹಾಯ್ ಬ್ರೋ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2060. 2060 ಅಂದ್ರೆ 2060. ಹಬ್ಬಿ, ಇವತ್ ಬೆಳಿಗ್ಗೆ ನಾನು ಮೊಬೈಲ್ ಅಲ್ಲಿ ಲೈವ್ ಕಾನ್ಸರ್ಟ್ ಮಾಡಿದೆ. ಹೆಚ್ಚು ಕಮ್ಮಿ 2K ಪೀಪಲ್ಸ್ ಹ್ಯಾಪಿ ನ್ಯೂ ಇಯರ್ ಬಗ್ಗೆ ಹ್ಯಾಪಿ ಎಕ್ಸ್ಪ್ರೆಸ್ ಮಾಡಿದ್ರು. ಅಂದಂಗೆ ಅಮೆರಿಕಾದಿಂದ ನಿಮ್ ಫ್ರೆಂಡ್ ಏನೋ ಕೊರಿಯರ್ ಮಾಡಿದಾರೆ. ನಾನು ಗೋ ಮಾಡಿ ಟೇಕ್ ಮಾಡ್ಕೊಂಡ್ ಬರ್ತೀನಿ. ಓಹೋ, ಸದ್ಯ ವಜ್ರ ವೈಡೂರ್ಯ ಏನು ಕಳಿಸ್ತಾ ಇದ್ರೆ ಸಾಕು, ಅದಕ್ಕೆಲ್ಲ ಬೆಲೆನೇ ಇಲ್ಲ. ಹಬ್ಬಿ ಸಿ ಮಾಡಿ. ನೋಡೆ, ನನ್ ಫ್ರೆಂಡ್ ನನಗೋಸ್ಕರ ನೀರ್ ಕಳ್ಸಿದ್ದಾನೆ ಕಣೆ. ಹಾ ಅಬ್ಬಿ, ನಿಮ್ ಫ್ರೆಂಡ್ ಗಾಡ್ ಇದ್ದಂಗೆ. ಇನ್ 1 ಮಂತ್ ವಾಟರ್ ಪ್ರಾಬ್ಲಮ್ ಕಮ್ಮಿ ಮಾಡಲ್ಲ. ನೋಡಿದ್ರ ಸರ್, ಎಂತ ಪರಿಸ್ಥಿತಿ ಬಂತು. ಅವಾಗೆಲ್ಲ ನೀರಿದೆ ಅಂತ ಹೇಳ್ಬಿಟ್ಟು ಚೆಲ್ತಾ ಇದ್ವಿ, ವೇಸ್ಟ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಕುಡಿಯಕ್ಕೆ ನೀರಿಲ್ವಲ್ಲ ಸರ್. 1 ಲೋಟ ನೀರಿಗೆ 10,000 ರೂಪಾಯಿ. ಅದು ಬೇರೆ ಕಂಟ್ರಿಯಿಂದ ತರಿಸ್ಬೇಕು. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಸ್ನಾನ ಮಾಡದೆ 7 ವರ್ಷ ಆಯ್ತು. ನಾನ್ ಬಾತ್ ಮಾಡಿ 5 ಇಯರ್ಸ್ ಆಯ್ತು. 5 ವರ್ಷನಾ? 5 ವರ್ಷದಿಂದ ನೀನು ಹೆಂಗ್ ಸ್ನಾನ ಮಾಡ್ದೆ? ಎಲ್ಲಿ ಸ್ನಾನ ಮಾಡ್ದೆ? ನಿನಗೆ ನೀರ್ ಎಲ್ಲಿಂದ ಸಿಕ್ತು? ಅಯ್ಯೋ, ಲೀವ್ ಮಾಡಿ ಹಬ್ಬಿ. 5 ಇಯರ್ ಬ್ಯಾಕ್ ನಮ್ ಡ್ಯಾಡ್ ಮನೆಗೆ ಹೋಗಿದ್ದೆ. ಅಲ್ಲಿ PF ಅಂತ 30 ಲೀಟರ್ ಡ್ಯಾಡ್ಗೆ ಅಮೌಂಟ್ ಬಂದಿತ್ತು. ಅದ್ರಲ್ಲೇ ಎಲ್ಲ ಒಂದೊಂದ್ ಜಗ್ ಮಾತ್ ಮಾಡ್ಬಿಟ್ವಿ. ಎಲ್ಲ ಕಚ್ಚಡ ಕಂತ್ರಿ ಕಿತ್ತೋಗಿರೋ ಬ್ಲಡಿ ಫುಲ್ ಮಾವ. ನನಗೆ ಬಾವಿನ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ಕೆ ಈ ಬಾವುಲಿ ಮುಕ್ದೋಳ್ನ ಮದುವೆ ಆದೆ. ಯು ಮೀನ್ ಬ್ಯಾಟ್? ಅದಾದ್ಮೇಲೆ ಬಾವಿ ಮುಚ್ಚೋಯ್ತು ಅಂತ ಹೇಳ್ಬಿಟ್ಟು ಜುಜುಬಿ 5 ಕೋಟಿ ರೂಪಾಯಿ ಕೊಟ್ಟೆ. ಈಗ ಪುಕ್ಷಟ್ಟೆ ಬರ್ತಿರೋ ನೀರಲ್ಲಿ 1 ಕೊಡ ನೀರ್ ಕೊಡಕ್ಕಾಗಲ್ವಾ ನಿಮ್ಮ ಅಪ್ಪಂಗೆ? ಹ್ಯಾಪಿ 5 ಇಯರ್ ಬ್ಯಾಕ್ ಮ್ಯಾಟರ್ಗೆ ಇವಾಗ ಯಾಕೆ ಶೌಟ್ ಮಾಡ್ತೀರಾ? ಫಸ್ಟ್ ನಿಮ್ ಫ್ರೆಂಡ್ ಥ್ಯಾಂಕ್ಸ್ ಹೇಳಿ. ಹೌದಲ್ವಾ? ಪಾಂಚಾಲಿ ವಸ್ತ್ರಾಭರಣ ನಡಿಬೇಕಾದ್ರೆ ಕೃಷ್ಣ ಬಂದ್ಬಿಟ್ಟು ಸೀರೆ ತಗೊಳ್ಳಿ ಅಂತ ಕೊಟ್ಟಂಗೆ ನನ್ನ ಫ್ರೆಂಡ್ ನನಗೆ ನೀರ್ ಕೊಟ್ಟಿದ್ದಾನೆ ಕಣೆ. ಯು ಮೀನ್ ಲಾರ್ಡ್ ಕೃಷ್ಣ ಗಿವಿಂಗ್ ಸ್ಯಾರಿ ಟು ಪಾಂಚಾಲಿ? ಹಲೋ ಹಾಯ್ ಬ್ರೋ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2060. ಮಚಾ, ನೀನ್ ಕಳ್ಸಿರೋ ಗಿಫ್ಟ್ ನನಗೆ ಬಂದು ತಲುಪಿದೆ ಕಣ. ಲೇ, ನಿನ್ಗೆ ಎಷ್ಟು ದುಡ್ಡು ಬೇಕಿದ್ರು ಕೇಳು, ಕೊಡ್ತೀನಿ. 1 ಲೀಟರ್ ನೀರ್ ಕಳ್ಸೋ ಮಗ. ಅಲ್ಲ ಕಣ, ಗಿಫ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಮೇಲ್ಗಡೆ ಯಾರ ಹೆಸರಿದೆ ಅಂತ ನೋಡ್ಬೇಕು ತಾನೆ. ಅದ್ ನಿನ್ಗೆಲ್ಲ ವಾಪಸ್ ಕಳ್ಸ್ಬಿಡು. ಯಾವ ಲ್ಯಾಂಗ್ವೇಜ್ ಸ್ಟೈಲ್ ಮಾಡ್ತಿದ್ದೀರಾ? ಗೊತ್ತಿಲ್ಲ, ಫ್ಲೋ ಅಲ್ಲಿ ಏನೋ ಮಾತಾಡ್ಬಿಟ್ಟೆ. ಅದ್ ಕಳ್ಸಿರೋದು ಅವ್ನು ನಮ್ಗಲ್ಲಂತೆ, ಮತ್ತೆ ಬೇರೆ ಯಾರಿಗೋ ಕಳ್ಸಿರೋದಂತೆ. ಅವ್ನ ನಂಬರ್ನ ಈಗ್ಲೇ ನಾನು ಬ್ಲಾಕ್ ಮಾಡ್ಬಿಡ್ತೀನಿ. ಅದನ್ನ ತಗೊಂಡೋಗಿ ಸೇಫ್ಟಿಯಾಗಿ ಎತ್ತಿಡು ಒಳಗಡೆ. ನಾನು ಗೋ ಮಾಡಿ ಫ್ರಿಜ್ ಅಲ್ಲಿ ಪ್ಲೇಸ್ ಮಾಡಿ ಬರ್ತೀನಿ. ನೀವೀಗ ಗೋ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಹಾಕೊಂಡು ಕುದ್ದು ಬಿಡ್ತೀನಿ ನೋಡು. ಹಾ, ತಗೊಂಡೋಗಿ ಒಳಗಡೆ ಇಡು. ಓಹೋ ಪಪ್ಪ, ಪಪ್ಪ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಪಪ್ಪ. ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಅಯ್ಯ, ನಾ ಸ್ಕೂಲ್ಗೆ ಹೋಗು ಅಂತಾರಲ್ಲಪ್ಪ. ನಾ ಏನ್ ಮಾಡ್ಲಿ? ಯಾಕೋ ಹೋಗಲ್ಲ ಪಪ್ಪ? ಸ್ಕೂಲಲ್ಲಿ ಅನುಪಮ ಮಿಸ್ ಸುಳ್ ಕತೆ ಹೇಳ್ಕೊಡ್ತಾರೆ ಪಪ್ಪ. ನಾಳೆ ಬರ್ತಾ ಮೇಡಮ್ ನ ಮನೆಗೆ ಕರ್ಕೊಂಡ್ ಬಂದ್ಬಿಡು, ಸರಿಯಾಗಿ ಹೊಡೆದು ಬಿಡ್ತೀನಿ. ಆಬಾಬಾಲಿ ಹಂಗೆಲ್ಲ ರಿಯಾಕ್ಷನ್ ಕೊಡ್ಬೇಡ್ರಿ ಕಣ್ರೋ. ನಾನು ಕಾಫಿ ಟೀ ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳ್ದೆ. ಪಪ್ಪ, ನೀನ್ ಮಳೆ ನೋಡಿದ್ಯಾ? ಮಳೆನಾ? ಅಯ್ಯೋ ದೇವ್ರೆ, ಇವನಿಗೆ ಹೆಂಗಪ್ಪ ಹೇಳಿ ಮಳೆ ಅಂದ್ರೆ? ನೋಡಿಲ್ಲ ಕಂದ. ನೋಡಿಲ್ಲ ತಾನೆ? ಇಲ್ಲ ಕಣ. ಅನುಪಮ ಮಿಸ್ ಹೇಳ್ತಾರೆ 50 ಇಯರ್ಸ್ ಬ್ಯಾಕ್ ಸ್ಕೈ ಇದೆಯಲ್ಲ, ಅಲ್ಲಿಂದ ಅರ್ತ್ಗೆ ನೀರ್ ಬರ್ತಿತ್ತಂತೆ ಪಪ್ಪ. ಅದ್ನ ಮಳೆ ಅಂತಾರಂತೆ. ಅದು 1 ಡೇ 2 ಡೇ ಅಲ್ಲ, 6 ಮಂತ್ ಎಲ್ಲ ಬರ್ತಿತ್ತಂತೆ ಪಪ್ಪ. ನಮ್ಮನ್ನೇನ್ ಗುಗ್ಗುಗಳು ಅನ್ಕೊಂಡಿದಾರ?
ನೋಡಪ್ಪ ಏನ್ ಗೊತ್ತಾ, ಅದ್ ಬಿಡು ಪಾಪ, ಇನ್ನೊಂದೇನ್ ಗೊತ್ತಾ, ಅವತ್ತು ನಾವು ಎಕ್ಸಿಬಿಷನ್ಗೆ ಹೋಗಿ ನೋಡಿದ್ವಲ್ಲ ಟ್ರೀ, ಆ ತರ ಟ್ರೀ ಅವಾಗ ಫುಲ್ ಜಾಸ್ತಿ ಇತ್ತಂತೆ. ಬಿಸೈಡ್ ದ ರೋಡು, ಬಿಸೈಡ್ ದ ಹೌಸ್ ಎಲ್ಲ ಇತ್ತಂತೆ ಪಾಪ. ಅಲ್ಲ ಪಾಪ, ಬಿಸೈಡ್ ದ ರೋಡ್ ಇರಕ್ಕದೇನ್ ಬಿಲ್ಡಿಂಗ್ ಪಾಪ, ನಮ್ಮನ್ನೇನ್ ಅನ್ಕೊಂಡಿದ್ದಾರೆ ಅವರು. ಅದೇ ನೋಡಪ್ಪ ಏನ್ ಗೊತ್ತೇನ, ಇನ್ನೊಂದು ಆಲ್ ಟೈಮ್ ಜೋಕ್ ಏನು ಗೊತ್ತಾ ಪಾಪ, ಪಾಪ ಅದೇ ನಾವು ಅವತ್ತು ಹೋಗಿ ರೆಸ್ಟೋರೆಂಟ್ ಅಲ್ಲಿ 5000 ಕೊಟ್ಟು ತಿಂದ್ವಲ್ಲ ರೈಸು, ಅದನ್ನ ಅವಾಗ ಸೀಡಿಂಗ್ ಮಾಡಿ ಫಾರ್ಮಿಂಗ್ ಮಾಡಿ ಬೆಳೀತಾ ಇದ್ರಂತೆ ಪಾಪ. 1 kg 10 rupees 15 rupeesಗೆಲ್ಲ ಸಿಕ್ತಿತ್ತಂತೆ. ಆಮೇಲೆ ಕೋಕೋನಟ್ ಟ್ರೀ ಅಂತ ಇತ್ತಂತೆ, ಅದ್ರಲ್ಲಿ ಕೋಕೋನಟ್ ಫ್ರೂಟ್ ಬಿಡ್ತಿತ್ತಂತೆ, ಅದ್ರೊಳಗೆ ಸ್ವೀಟ್ ವಾಟರ್ ಇತ್ತಂತೆ ಪಾಪ. ನಮ್ಮನೆ ಫ್ರೀಸರ್ ಅಲ್ಲೇ ನೀರಿಲ್ಲ, ಅದ್ರೊಳಗೆ ಎಲ್ಲಿಂದ ಬರುತ್ತೆ? ನಮ್ಮನ್ನೇ ಇಮ್ಮೆಚೂರ್ಸ್ ಅನ್ಕೊಂಡಿದಾರ ಪಾಪ. ಅಲ್ಲಪ್ಪ ನೀವಲ್ಲ ಇಮ್ಮೆಚುಟ್ಸು, ನಾವು ಕಣ, ನಿಜವಾಗ್ಲೂ ನಾವು ಕಣ ಇಮ್ಮೆಚುಟ್ಸು. ನಿಮ್ ಮೇಡಮ್ ಹೇಳಿದ್ದು ಕರೆಕ್ಟ್ ಕಣ. ಅವಾಗೆಲ್ಲ ಬಾನಿಂದ ನೀರ್ ಬರ್ತಾ ಇತ್ತು, ಅಂದ್ರೆ ಮಳೆ ಬರ್ತಾ ಇತ್ತು ಕಣೋ, ಮಳೆ ಬರ್ತಾ ಇತ್ತು. ನಿಜನೇ ಪಾಪ. ಮನೆಗೇನಿಲ್ಲ ಅಂದ್ರೂ 10 ಮರಗಳಿರ್ತಿದ್ವು, ತೆಂಗು ಮಾವು ಬೇವು, ಇಡೀ ಪ್ರಕೃತಿ ತುಂಬಿದ ಸಂಸಾರದ ತರ ಇತ್ತು. ಆದ್ರೆ ಇವಾಗ ಅದನ್ನೆಲ್ಲ ಕಡ್ದು ನಾವು ಸ್ಮಶಾನ ಮಾಡ್ಬಿಡ್ತೀವಪ್ಪ. ಅಂದ್ರೆ ನಿಜವಾಗ್ಲೂ ಮಳೆ ಬರ್ತಿತ್ತ? ಹೌದು ಮಗನೇ. ಮಳೆ ನಿಜವಾಗ್ಲೂ ನೀನ್ ನನ್ ಮಗ ಏನೋ? ಅದನ್ನ ಮಮ್ಮಿ ಕೇಳು ಪಾಪ. ನಾನು ಮಳೆ ಬಗ್ಗೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ. ಆಯ್ತು ಕಣ. ಹ್ಯಾಪಿ 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 ಹ್ಯಾಪಿ. ನಾನೇನೋ ಟೆಲ್ ಮಾಡ್ಬೇಕು. ಅಮ್ಮ 3 ತಿಂಗಳಿಂದ ಮಜಾ ಭಾರತದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಓವರ್ ಆಕ್ಟಿಂಗು ಒಂದೇ ಸ್ಕಿಟ್ ಅಲ್ಲಿ ಮಾಡ್ಬೇಡ. ಇನ್ನು ಸ್ಕಿಟ್ ಗಳಿದಾವೆ, ಅದೇನು ಅಂತ ಹೇಳು. ಅದು ವಾಟರ್. ಇವತ್ತು ಒಂದೇ ಒಂದು ಹನಿ ನೀರ್ ಸಿಗಲ್ಲ. ಇರೋ 1 ಲೀಟರ್ ನೀರಲ್ಲಿ 1 ತಿಂಗಳು ತಳ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ತುಂಬಾ ಟೇಸ್ಟಿ. 1 ಡ್ರಾಪ್. ತುಂಬಾ ಬಾಯಾರಿಕೆ ಆಗ್ತಾ ಇದೆಯಾ? ಬಾ ಇಲ್ಲಿ, ಅಲ್ಲಿ ನೋಡು ಗುರು ಸರ್ನ. ನನಗೆ ಹಳೆದೆಲ್ಲ ರಿಮೈಂಡ್ ಆಗ್ತಿದೆ. ನಾನು ಗೋ ಮಾಡಿ ಅವ್ರಿಗೆ ಚಿಕನ್ ಈಟ್ ಮಾಡಿಸಿದ್ದು, ವಾಟರ್ ಡ್ರಿಂಕ್ ಮಾಡಿಸಿದ್ದು. ಆಗ ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ನಾನು ಉಸಿರಾಡೋ ಗಾಳಿ, ನನ್ನ ಹೃದಯ ಹೋಗಿದ್ದ ನೀನೇ, ನೀನೇ ಗಾಳಿ. ಯಾರು ನನ್ ಬ್ರೈನ್ ನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ 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 ಶೇಕ್ ಮಾಡೋ ಆಮೇಲೆ ಅವನಿಗೆ ನಾವ್ಗಳೇ ಹುಚ್ಚರು. ಥ್ಯಾಂಕ್ಸ್ ಕಣ್ರೋ, ಎಲ್ರಿಗೂ ಒಳ್ಳೇದಾಗ್ಲಿ. ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ, ಮೆಮೊರಿ ಪವರು, ಮೆಮೊರಿ ಲಾಸ್ ಆಗಿರೋ ಅಂಥದ್ದು ವಾಪಸ್ ನಿಮಗೆಲ್ರಿಗೂ ಸಿಗ್ಲಿ. ನೀನು ಸತ್ತಿರೋನು, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮೇ ಯೋರ್ ಸೋಲ್ ರೆಸ್ಟ್ ಇನ್ ಪೀಸ್. ಪೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಚಿ. ಪೀಸ್ ಕಂಡ್ರು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗೆಲ್ಲ ಪೀಸ್ ಆಗ್ಬಿಟ್ಟಿದೆ, ನಾವೆಲ್ಲ ಹೋಗಿ ಸರಿ ಮಾಡ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಅಂತ ಏನು ಅಂತ ಕೇಳಿದ್ರೆ ಅವ್ರ ಹತ್ರ ಇರೋ ಫೋನ್ ಇರ್ಬೋದು, ವಾಚ್ ಇರ್ಬೋದು, ಗಾಡಿ, ಏನೇನೋ ಹೇಳ್ತಾರೆ. ಆದ್ರೆ ನಮ್ಮ ಹರೀಶನ್ಗೆ ಅವ್ನ ಮನೆ ಅಂದ್ರೆ ಬರೀ ಇಷ್ಟ ಅಲ್ಲ, ಪಂಚ ಪ್ರಾಣ. ಅದನ್ನ ಹೇಳೋದಕ್ಕಿಂತ ನೋಡ್ಕೊಂಬರೋದ್ರಲ್ಲೇ ಮಜಾ ಇರೋದು. ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆ ಕಟ್ಟಿ 1 ತಿಂಗಳಾಯ್ತು. ಇವತ್ತು ಮನೆ ಗೃಹ ಪ್ರವೇಶ ಆಗೋಯ್ತು. ಈ ಮನೇಲಿರೋ ವಸ್ತು ಯಾವ್ದು ಇಂಡಿಯಾದಲ್ಲ, ಎಲ್ಲ ಫಾರಿನ್ ಇಂದ ತಂದಿರೋದು. ಈ ಸೋಫಾ ಇದೆಯಲ್ಲ, ಈ ಸೋಫಾ ಬೆಲೆ ಎಷ್ಟು ಗೊತ್ತಾ? ಎಷ್ಟೇ? 5 ಲಕ್ಷ. ಹಾ, ಇದು ಅಮೆರಿಕದಿಂದ ತಂದಿರೋದು. ಅಲ್ಲಿ 5 ಲಕ್ಷ, ಇಂಡಿಯಾದಲ್ಲಾದ್ರೆ 10 ಲಕ್ಷ ರೂಪಾಯಿ. ಈ ಡೋರ್ ಇದೆಯಲ್ಲ, ಇದು ನ್ಯೂಜಿಲೆಂಡ್ ಇಂದ ತಂದಿರೋದು. ಎಲ್ಲೇಳಿ? ಹಾ, ಇದ್ರ ಬೆಲೆ ಎಷ್ಟು? 60 ಲಕ್ಷ. ಈ ಡೋರ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಓಪನ್ ದ ಡೋರ್ ಅಂದ್ರೆ ಸಾಕು, ಓಪನ್ ಆಗ್ಬಿಡುತ್ತೆ. ಬೇಕಿದ್ರೆ ನೋಡ್ತೀರಾ? ಓಪನ್ ದ ಡೋರ್. ಹೆಂಗೆ ನೋಡಿ, ಈ ಮನೇಲಿರೋ ವಸ್ತು ಎಲ್ಲ ಫಾರಿನ್ ಇಂದ ತಂದಿರೋದು. ಹಲೋ, ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಎತ್ಬಿಡ್ತೀವಿ. ಬ್ಯಾಂಕ್ ಇಂದ ಮಾತಾಡ್ತಿರೋದು. ನಿಮ್ ಮನೆ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿದೀವಿ. ನೀವು ಮನೆಗೆ ಅಂತ 32 ಲಕ್ಷ ಸಾಲ ಮಾಡಿದೀರಾ ಸರ್. ತಿಂಗಳಿಗೆ 30,000 ಕಟ್ಬೇಕಾಗುತ್ತೆ. ಕಟ್ಲಿಲ್ಲ ಅಂದ್ರೆ ನಾವು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀವಿ. ರೀ ರೀ ರೀ
ಏನಾಯ್ತು ರೀ ನನಗೆ ಭಯ ಆಗ್ತಿದೆ. ಯಾಕಮ್ಮ? ಈಗ ತಾನೇ ಮನೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೀವಿ, ನೀವು ಸತ್ರ ನಿಮ್ ತಿಥಿಗೂ ಖರ್ಚು ಮಾಡ್ಬೇಕಲ್ಲ. ಅದಕ್ಕೆ ರೀ ಬಡ್ಕೊಂಡೆ, ಬಿಲ್ಡಪ್ ಕೊಡ್ಬೇಡಿ ಅಂತ. ನನ್ ಮಾತಲ್ಲಿ ಕೇಳ್ತೀರಾ? ಲೇ ಸ್ಕಿಟ್ ಓಪನಿಂಗ್ ಸ್ವಲ್ಪ ಜೋಶ್ ಇರ್ಲಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಟೆ. ಮೇಡಮ್ ಕ್ಷಮಿಸಿ ಮೇಡಮ್, ಈ ಮನೆ ಕಟ್ಟಕ್ಕೆ ನನ್ನ ಕೈಯಿಂದ ₹1 ದುಡ್ಡು ಹಾಕಿಲ್ಲ ಮೇಡಮ್, ಎಲ್ಲ ಸಾಲ ಮಾಡಿ ಕಟ್ಟಿರೋದು. ಲೇ ನೋಡು, ನಿನ್ನ ಆಸೆ ಅಂತೆ ಮನೆ ಕಟ್ಸಿದೀನಿ, ಒಂದ್ಸಲ ಈ ಮನೆನ ಚೆನ್ನಾಗಿ ನೋಡ್ಕೊಂಡ್ಬಿಡು. ಯಾಕ್ರಿ? ಯಾಕಂದ್ರೆ ಈ ಮನೆ ಪತ್ರ ಒತ್ತೆ ಇಡ್ಬೇಕಲ್ಲ. ರೀ ಅದಕ್ಕೆ ಯಾರಾದ್ರೂ ಮನೆ ಪತ್ರ ಒತ್ತ ಇರ್ತಾರೇನ್ರಿ? ರೀ ಒಂದು ಹುಡುಗಿ ಮದ್ವೆಗೂ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಜನ ಏನ್ ಮಾತಾಡ್ಕೊಳಲ್ಲ? ಒಂದಲ್ಲ ಎರಡಲ್ಲ ಕಣೆ, 32 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕಟ್ಲಿ ನಾನು? ಸಮಾಧಾನ ಮಾಡ್ಕೊಳ್ರಿ, ಹಸ್ತೋನ್ಗೆ ಪೂರಿ ನಡೆಯೋನ್ಗೆ ದಾರಿ ಆ ದೇವ್ರೆ ತೋರಿಸ್ತಾನೆ. ನನ್ಗೆ ಯಾಕೋ ನನ್ ಗೋರಿ ಕಾಣಿಸ್ತಾ ಇದೆ, ಮತ್ತಿನ್ನೇನೇ ಮಾಡೋದು? ಏನ್ ಮಾಡ್ಲಿ? ಒಂದು ಸಮುದ್ರ ಇದೆ, ಬಲೆ ಹಾಕ್ಬಿಡ್ತೀನಿ. ಹಾಕ್ಬಿಡಿ. ಹಲೋ ಮಚ್ಚ, ಹೇಳೋ. ನಮ್ಮನೆ ಗೃಹ ಪ್ರವೇಶ ಇವತ್ತಾಯ್ತು ಕಣ. ಲೇ ನಿನ್ನ ಹೆಂಡ್ತಿನ ಕರ್ಕೊಂಡು ಗಂಟು ಮುಟ್ಟ ಕಟ್ಕೊಂಡ್ ಬಂದ್ಬಿಡು. ಒಂಚೂರು ಕೆಲ್ಸ ಇತ್ತು. ನಮ್ಗೇನ್ ಕೆಲ್ಸ ಇಲ್ದೆ ಕರೀತಾ ಇದ್ದಾವ? ಏನೋ ಗೃಹ ಪ್ರವೇಶ ಆದ್ಮೇಲೆ ಗೆಸ್ಟ್ ಗಳು ಮನೆಗ್ ಬಂದ್ರೆ ಮನೇಲಿ ಸಂಪತ್ತೆಲ್ಲ ಹೆಚ್ಚುತ್ತಂತಪ್ಪ. ಬಂದೊಂದ್ ತಿಂಗ್ಳು ಇದ್ದೋಗೋ. ಇಷ್ಟೊಂದು ಕೇಳ್ಕೊಂತ ಇದೆಯಾ ಅಂದ್ರೆ ಇವತ್ತೇ ಬರ್ತೀನಿ ಕಣ. ಸರಿ ಮಚ್ಚ, ಹುಷಾರಾಗಿ ಬಂದ್ಬಿಡು. ನಿಮ್ಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಹೆಂಗೆ? ಅಲ್ಲ ರೀ, ತವ ಸುಡ್ತಿದೆ ಮುಟ್ಟೋದ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ನೀವೇನ್ರಿ ಅದ್ರ ಮೇಲೆ ಕೂತ್ಕೊಳಕ್ ಹೋಗ್ತಿದ್ದೀರಲ್ಲ? ಇಂಥ ಪರಿಸ್ಥಿತಿಲಿ ಮನೆಗೆ ಎಷ್ಟು ಬೇಕಿತ್ತಾ? ಏನಾದ್ರು ತಗೊಂಡು ಹೊಡೆದ್ಬಿಡ್ತೀನಿ ನೋಡು ನಿಂಗೆ. ಬರ ಇಲ್ಲಿ. ಲೇ ಖಾಲಿ ಮನೇಲಿ ನೋಡ, ಜನನೇ ಇಲ್ದೆ ಮನೇಲಿ ಎಣ ಇರಲ್ಲ ಕಣೆ. ಅವ್ರು ಬರ್ತಾರಲ್ಲ, ನಿನಗೆ ಗೊತ್ತಾಗುತ್ತೆ, ಸುಮ್ನಿರು. ಬಹಳ ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ಯಾ, 2 ತಿಂಗಳು ನಮ್ಮ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಪ್ರಮಾಣ ಮಾಡ್ದ ಅಂದ್ರೆ ಈ ಮನೆಯಿಂದ ಎದ್ದೇ ಹೋಗಲ್ಲ. ಈ ಮನೆಯಲ್ಲಿರೋ ಒಂದೊಂದು ವಸ್ತುಗಳು ನನ್ನ ಪ್ರಾಣ ಕಣ, ಅದ್ಯಾವ್ದಕ್ಕೂ ನೋವಾಗ್ದಂಗ್ ನೋಡ್ಕೋಬೇಕು. ಆಯ್ತು ಕಣ. ಇವಳು ನನ್ನ ಹೆಂಡ್ತಿ, ನೋಡಕ್ 1.5 ಅಡಿ, ಮಾತಾಡೋದ್ ಮಾತ್ರ 6 ಅಡಿ. ಅದು ಇಡೀ ಮಜಾ ಭಾರತಕ್ಕೆ ಗೊತ್ತು. ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿನ ಟೀನಾ? ಆ ತರ ಕೆಟ್ಟ ಅಭ್ಯಾಸ ಚಿಕ್ಕ ವಯಸ್ಸಿಂದನೂ ಇಲ್ಲ. ಟೀ ಕೊಡಿ. ನಿಮಗೆ ಒಂಚೂರು ಹೀಟ್ ಕಮ್ಮಿ ಆಗಿದೆ, ಕಾಫಿ ಕೊಡಿ. ತಗೊಂಡ್ಬರ್ತೀನಿ. ಲೇ ಅಲ್ಲ ಕಣ, ನಿನ್ನ ಹೆಂಡ್ತಿಗೆ ಏನೋ ತಿನ್ನಿಸ್ತೀಯ, ದಿನೇ ದಿನೇ ಬಲಿತಾ ಇದ್ದಾಳಲ್ಲ. ಬೆಳಗ್ಗೆ ಒಂದ್ ಸೂಟು, ಮಧ್ಯಾಹ್ನ ಒಂದ್ ಸೂಟ್, ರಾತ್ರಿ ಒಂದ್ ಸೂಟ್ ಬಾಡಾಕ್ತೀನಿ. ನನ್ನ ಹೆಂಡ್ತಿಗೂ ತಿನ್ಸ್ಬೇಕು ಕಣ. ಇವ್ರೆ ತಗೊಳ್ಳಿ. ಥ್ಯಾಂಕ್ ಯು. ಟೀ ತುಂಬಾ ಚೆನ್ನಾಗಿ, ಥ್ಯಾಂಕ್ಸ್. ಅಯ್ಯೋ ಚಿನ್ನ, ಚಿನ್ನ ಏನಾಯ್ತಮ್ಮ ನಿನ್ಗೆ? ಏನಾಯ್ತು ಚಿನ್ನ? ಅಯ್ಯೋ ಚಿನ್ನ, ನೀನನ್ ಬಿಟ್ಟು ನಾನು ಒಂದು ದಿನನೂ ಬದುಕಿರಲ್ಲ ಗೊತ್ತಾ? ಚಿನ್ನ, ಚಿನ್ನ ಏನಾಯ್ತು ನಿನಗೆ? ಏನೋ ಏನೋ? ಅಯ್ಯಯ್ಯೋ ಮಗ, ನನ್ನ ಟೀ ಕಪ್ಪು ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆಯಂತೆ ಕಣೋ.